ಹಲೋ ಫ್ರೆಂಡ್ಸ್, ಇವತ್ತು ನಾನು ಮಾಹಿತಿ ಕೊಡ್ತಾ ಇದ್ದೀನಿ ಜಿಲ್ಲಾ ಪಂಚಾಯತ್ ಧಾರವಾಡ ಅಲ್ಲಿ ಅವೈಲೇಬಲ್ ಇರುವ ಜಾಬ್ ಪೊಸಿಷನ್ಸ್ ಬಗ್ಗೆ. ಇವು ಲೈಬ್ರರಿಯನ್ ಸೂಪರ್ವೈಸರ್ ಜಾಬ್ ಪೊಸಿಷನ್ಸ್ ಅವೈಲೇಬಲ್ ಇದೆ. ಓಕೆನಾ? ಸೊ ಇದಕ್ಕೆ ನಿಮಗೆ ಅರ್ಜಿಯನ್ನು ಕರೆದಿದ್ದಾರೆ. ಇಲ್ಲಿ ನೋಟಿಫಿಕೇಶನ್ ನೋಡೋಣ. ಜಿಲ್ಲಾ ಪಂಚಾಯತ್ ಧಾರವಾಡ, ಇಲ್ಲಿ ಲೈಬ್ರರಿಯನ್ ಪೊಸಿಷನ್ಸ್, ಲೈಬ್ರರಿ ಸೂಪರ್ವೈಸರ್ ಪೊಸಿಷನ್ಸ್ ಓಪನ್ ಇದೆ. ಓಕೆನಾ? ಜಾಬ್ ಪೊಸಿಷನ್ಸ್ ಅವೈಲೇಬಲ್ ಇದೆ. ಇದು ಅಕ್ರಾಸ್ ಧಾರವಾಡ ಡಿಸ್ಟಿಕ್ ಅಲ್ಲಿ ಯಾವ್ಯಾವ ಊರುಗಳು ಗ್ರಾಮ ಪಂಚಾಯತಿ ಬರುತ್ತಲ್ಲ ಆ ಗ್ರಾಮ ಪಂಚಾಯತಿಯಲ್ಲಿ ನಿಮಗೆ ಜಾಬ್ ಪೊಸಿಷನ್ಸ್ ಅವೈಲೇಬಲ್ ಇದೆ. ಕಲಕೇರಿ, ಹೆಬ್ಬಾಳ್, ಮಧುಬಾವಿ, ಜಾವೂರ್, ನಿಗದಿ, ಎಲಿವಾಳ್, ಕೋಟೂರ್, ಶಿರೂರ್, ಬೆಳಗಲಿ, ಯರಗುಪ್ಪಿ, ಅರವಟಗಿ, ಬೇಲೂರ್, ಈ ತರ ಡಿಫ್ರೆಂಟ್ ಎಲ್ಲ ಗ್ರಾಮ ಪಂಚಾಯತಿಯಲ್ಲಿ ನಿಮಗೆ ಇಲ್ಲಿ ಲೈಬ್ರರಿ ಸೂಪರ್ವೈಸರ್ ಪೋಸ್ಟ್ಗೆ ಅರ್ಜಿ ಕರೆದಿದ್ದಾರೆ. ಅಗಡಿ, ಚೆನ್ನಾಪುರ, ಚಿಕ್ಕಮಲ್ಲಿಗವಾಡ, ದೇವರಗುಡಿಹಾಳ, ನಾವಳ್ಳಿ, ಬೇಳೆಹಾರ, ಬಂಡಿವಾಡ್, ಮಲ್ಲಿಗವಾಡ್, ಶೆರೆವಾಡ್, ಸಾಸ್ವಿಹಳ್ಳಿ, ಅಳಗವಾಡಿ, ಯಮನೂರ್, ಮಳಲಿ, ಅಮ್ಮಿನಬಾವಿ, ಹೊನ್ನಾಪುರ್, ಈ ಎಲ್ಲ ಗ್ರಾಮ ಪಂಚಾಯತಿಗಳಲ್ಲಿ ನಿಮಗೆ ಲೈಬ್ರರಿ ಸೂಪರ್ವೈಸರ್ ಪೋಸ್ಟ್ಗಳು ಅವೈಲೇಬಲ್ ಇದ್ದಾವೆ. ಓಕೆ, ಇದಕ್ಕೆ ಶೈಕ್ಷಣಿಕ ವಿದ್ಯಾರ್ಹತೆ ಏನ್ ಬೇಕು ನೋಡೋಣ. ಎಜುಕೇಶನ್ ಕ್ವಾಲಿಫಿಕೇಶನ್ ದ್ವಿತೀಯ PUC, ಓಕೆ, PUC ಪಾಸ್ ಆಗಿರಬೇಕು ಮತ್ತು ಸರ್ಟಿಫಿಕೇಶನ್ ಕೋರ್ಸ್ ಇನ್ ಲೈಬ್ರರಿಯನ್ ಸೈನ್ಸ್ ನಲ್ಲಿ ಪ್ರಮಾಣ ಪತ್ರ ಪಡೆದಿರತಕ್ಕದ್ದು. ಓಕೆ, ಇದು ಲೈಬ್ರರಿ ಸೈನ್ಸ್ ಅಲ್ಲಿ ನಿಮಗೆ ಸರ್ಟಿಫಿಕೇಟ್ ಇರಬೇಕು. ಕನಿಷ್ಠ 3 ತಿಂಗಳು ಕಂಪ್ಯೂಟರ್ ಕೋರ್ಸ್ ಅಲ್ಲಿ ಉತ್ತೀರ್ಣರಾಗಿರಬೇಕು. ಓಕೆ, ಕಂಪ್ಯೂಟರ್ ಕೋರ್ಸ್ ಪಾಸ್ ಆಗಿರಬೇಕು. ಇದು ಈ ವಿದ್ಯಾರ್ಥಿ ಸೂಚನೆ ಹೊರಡಿಸುವ ದಿನಾಂಕ ಮುಂಚಿತವಾಗಿ ಹೊಂದಿರುವ ವಿದ್ಯಾರ್ಥಿಯ ದಾಖಲಾತಿಗಳ ನೈಜತೆ ಬಗ್ಗೆ ಸಂಬಂಧಪಟ್ಟ ಸಕ್ಷಮ ಪ್ರಾಧಿಕಾರ ನಂತರ ನೇಮಕಾತಿ ಆದೇಶ ನೀಡಲಾಗುತ್ತದೆ. ಒಂದು ವೇಳೆ ಇಬ್ಬರು ಅಥವಾ ಹೆಚ್ಚಿನ ಅಭ್ಯರ್ಥಿಗಳು ಸಮನಾದ ಅಂಕಗಳ ಮೆರಿಟ್ ಹೊಂದಿದ್ದು ವಯಸ್ಸಿನಲ್ಲಿ ಹಿರಿಯರನ್ನು ಆಯ್ಕೆ ಮಾಡಲಾಗುವುದರಂತೆ ತಾತ್ಕಾಲಿಕ ಪಟ್ಟಿ ಪ್ರಕಟಿಸಲಾಗುತ್ತದೆ. ಓಕೆ, ಇದು ಮೆರಿಟ್ ಆಧಾರದ ಮೇಲೆ ನಿಮಗೆ ಆಯ್ಕೆ ಮಾಡಲಾಗುತ್ತದೆ. ಇನ್ ಕೇಸ್ ಇಬ್ರು ಅಪ್ಲಿಕೆಂಟ್ಸ್ ಮಾರ್ಕ್ಸ್ ಸೇಮ್ ಇದ್ರೆ ಅವರ ಏಜ್ ಮೇಲೆ ನಿಮಗೆ ಸೆಲೆಕ್ಷನ್ ಮಾಡಲಾಗುತ್ತದೆ. ವಾಸಸ್ಥಳ ಎಲ್ಲಿ ಅವರು ಅಪ್ಲೈ ಮಾಡಬಹುದು ಅಂದ್ರೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯವರು, ಆಯಾ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವವರು ಮಾತ್ರ ಆಯಾ ಗ್ರಾಮ ಪಂಚಾಯತಿಗೆ ಅಪ್ಲೈ ಮಾಡಬೇಕು. ಓಕೆ, ಗ್ರಾಮ ಪಂಚಾಯತಿ ಗ್ರಂಥಾಲಯ ಮತ್ತು ಮಾಹಿತಿ ಮೇಜುಗಳಲ್ಲಿ ಅರ್ಜಿ ಸಲ್ಲಿಸಲು ಅಭ್ಯರ್ಥಿಗಳು ಸಂಬಂಧಪಟ್ಟ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ನಿವಾಸರಾಗಿರಬೇಕು. ಓಕೆ, ಯಾವ್ಯಾವ ಗ್ರಾಮ ಪಂಚಾಯತಿಗೆ ನೀವು ಅಪ್ಲೈ ಮಾಡ್ತಾ ಇದ್ದೀರಾ ನೀವು ಅಲ್ಲಿಯೇ ವಾಸಿಸಿದವರಾಗಿರಬೇಕು, ಅಲ್ಲಿ ನಿವಾಸಿಗಳಾಗಿರಬೇಕು. ಓಕೆನಾ? ಸೊ ಏಜ್ ನೋಡೋಣ. ಸಾಮಾನ್ಯ ವರ್ಗದವರಿಗೆ 35 ವರ್ಷ, 2A2B 3A3B ಅವರಿಗೆ 38 ವರ್ಷ, SC/ST ಕ್ಯಾಟಗರಿ 1 ಅವರಿಗೆ 40 ವರ್ಷ ಏಜ್ ರಿಲ್ಯಾಕ್ಸೇಷನ್ ಇದೆ. ಓಕೆನಾ? ಅರ್ಜಿ ಸಲ್ಲಿಸುವ ವಿಧಾನ ಇದು ಡೈರೆಕ್ಟ್ ನಿಮಗೆ ವೆಬ್ಸೈಟ್, ಜಿಲ್ಲಾ ಪಂಚಾಯತ್ ಧಾರವಾಡ ವೆಬ್ಸೈಟ್ಗೆ ಹೋಗಿ ನೀವು ಅಪ್ಲೈ ಮಾಡಬೇಕು. ಓಕೆ, ಸಾಮಾನ್ಯ ಇದು ಅರ್ಜಿ ಶುಲ್ಕ ನೋಡೋಣ. ಫೀಸ್ ಎಷ್ಟಿದೆ ನೋಡೋಣ. ಸಾಮಾನ್ಯ ಅಭ್ಯರ್ಥಿಗಳಿಗೆ ಜನರಲ್ ₹500, 2A2B 3A3B ಅವರಿಗೆ 300, SC/ST ಪ್ರವರ್ಗ 1 ಅವರಿಗೆ ಮತ್ತು ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ₹200, ವಿಶೇಷ ಚೇತನ ಅಭ್ಯರ್ಥಿಗಳಿಗೆ ₹100. ಓಕೆ, ಈ ತರ ನಿಮಗೆ ಫೀಸ್ ಸ್ಟ್ರಕ್ಚರ್ ಇದೆ. ಅರ್ಜಿ ಶುಲ್ಕ
ಸೊ ನಿಮಗೆ ಇದು ನೀವು ಎಲ್ಲಿ ನೀವು ಅರ್ಜಿ ಶುಲ್ಕವನ್ನು ಎಲ್ಲಿ ಪಾವತಿ ಮಾಡಬೇಕಂದ್ರೆ ಈ ಬ್ಯಾಂಕ್ ಡೀಟೇಲ್ಸ್ ಕೊಟ್ಟಿದ್ದಾರೆ, ಇಲ್ಲಿ ನೀವು ಅರ್ಜಿ ಶುಲ್ಕವನ್ನು ಪಾವತಿ ಮಾಡಬೇಕು. ಓಕೆನಾ? ಆಯ್ಕೆಯ ವಿಧಾನ ಹೇಗಿರುತ್ತೆ ನೋಡೋಣ. ಶೈಕ್ಷಣಿಕ ವಿದ್ಯಾರ್ಹತೆಯಾದ ಪದವಿ ಪೂರ್ವ ಪರೀಕ್ಷೆಯಲ್ಲಿ ಗಳಿಸಿದ ಒಟ್ಟು ಅಂಕಗಳು 70% ಸರ್ಟಿಫಿಕೇಟ್ ಕೋರ್ಸ್ ಲೈಬ್ರರಿ ಪದವಿ ಪಡೆದ ಅಭ್ಯರ್ಥಿಗಳಿಗೆ 20% ಮತ್ತು ಕನಿಷ್ಠ 3 ತಿಂಗಳ ಕಂಪ್ಯೂಟರ್ ಕೋರ್ಸ್ ಮಾಡಿದ ಅಭ್ಯರ್ಥಿಗಳಿಗೆ 10%. ಹೀಗೆ ಒಟ್ಟಾರೆಯಾಗಿ 100% ಅಂಕಗಳನ್ನು ಸೇರಿ ಮೆರಿಟ್ ಆಧಾರಿತ ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ತಯಾರಿಸಲಾಗುವುದು. 3 ನಿಮಗೆ ಕನ್ಸಿಡರ್ ಮಾಡಿ. ಶೈಕ್ಷಣಿಕ ವಿದ್ಯಾರ್ಥಿ ಗಳಿಸಿದ ಒಟ್ಟು ಅಂಕ PUCಯಲ್ಲಿ ಗಳಿಸಿದ ಒಟ್ಟು ಅಂಕಗಳ 70%. ಅದರಲ್ಲಿರುವ ಟೋಟಲ್ ಮಾರ್ಕ್ಸ್ ಅಲ್ಲಿ 70% ಅನ್ನು ಅದರಲ್ಲಿ ಕನ್ಸಿಡರ್ ಮಾಡ್ತಾರೆ. ಆಮೇಲೆ ಲೈಬ್ರರಿ ಸೈನ್ಸ್ ಅಲ್ಲಿ 20% ಕನ್ಸಿಡರ್ ಮಾಡ್ತಾರೆ. ಆಮೇಲೆ ನಿಮ್ದು ಇದು ಕಂಪ್ಯೂಟರ್ ಕೋರ್ಸ್ ಅಲ್ಲಿ 10% ಕನ್ಸಿಡರ್. ಹೀಗಾಗಿ ಇದರ ಕನ್ಸಿಡರ್ ಮಾಡಿ ಟೋಟಲ್ ಮೆರಿಟ್ ಲಿಸ್ಟ್ ಸ್ಟಡಿ ಮಾಡ್ತಾರೆ. ಓಕೆನಾ? ಅಭ್ಯರ್ಥಿ PUCಯಲ್ಲಿ ಒಟ್ಟು ಅಂಕಗಳು 600, ಅದರಲ್ಲಿ 480 ಅಂಕಗಳನ್ನು ಪಡೆದಿದ್ದರೆ ಅದು 80% ಆಗುತ್ತದೆ. ಅದರಂತೆ ಅವನಿಗೆ 70% ಅಂದರೆ 333 ಅಂಕಗಳನ್ನು ಪರಿಗಣಿಸಿ 56% ಆಗುತ್ತದೆ. ಓಕೆ, ಸೊ ಅದನ್ನ 70 ಒಳಗೆ ಕನ್ಸಿಡರ್ ಮಾಡಿ ನಿಮಗೆ 50% ಅಂತ ಕನ್ಸಿಡರ್ ಮಾಡ್ತಾರೆ. ಆಮೇಲೆ ಹಂಗೆ ಸರ್ಟಿಫಿಕೇಟ್ ಕೋರ್ಸ್ ಇನ್ ಲೈಬ್ರರಿ ಸೈನ್ಸ್ ಅಲ್ಲಿ 20% ಮತ್ತು ಕಂಪ್ಯೂಟರ್ ಕೋರ್ಸ್ ಅಲ್ಲಿ 10% ಕನ್ಸಿಡರ್ ಮಾಡಿ. ಹೀಗೆ ಒಟ್ಟಾರೆಯಾಗಿ ನಿಮಗೆ 86 ಅಂಕಗಳು ಗಣನೆಗೆ ತೆಗೆದುಕೊಳ್ಳಲಾಗುತ್ತದೆ. ಓಕೆ, ಸೊ ಇದು ಹೀಗೆ ನಿಮಗೆ ಆಯ್ಕೆಯ ವಿಧಾನ. ಇದ್ರ ಮೇಲೆ ನಿಮಗೆ ಮೆರಿಟ್ ಲಿಸ್ಟ್ ಸ್ಟಡಿ ಮಾಡ್ತಾರೆ. ಓಕೆನಾ? ವೇತನ ಸ್ಯಾಲ್ರಿ ಎಷ್ಟಿದೆ ನೋಡೋಣ. ಸ್ಯಾಲ್ರಿ ಬಂದ್ಬಿಟ್ಟು ನಿಮಗೆ 16,000 ಇದೆ. ಮಿನಿಮಮ್ 16,100 ರೂಪಾಯಿ. ಓಕೆ, ಕನಿಷ್ಠ ವೇತನ. ಓಕೆ, ಇಲ್ಲಿಂದ ನಿಮಗೆ ಸ್ಟಾರ್ಟ್ ಆಗುತ್ತೆ. ಸೊ ನೀವು ಡೈರೆಕ್ಟ್ ಜಿಲ್ಲಾ ಪಂಚಾಯತ್ ಧಾರವಾಡ ವೆಬ್ಸೈಟ್ಗೆ ಹೋಗಿ ಅಪ್ಲೈ ಮಾಡಬೇಕು. ಓಕೆ, ಜಿಲ್ಲಾ ಪಂಚಾಯತ್ ಧಾರವಾಡ ಕರ್ನಾಟಕ.co.in. ಅರ್ಜಿ ಪ್ರಾರಂಭವಾದ ದಿನಾಂಕ 5ನೇ ತಾರೀಕಿಂದ ಪ್ರಾರಂಭ ಆಗಿದೆ. ಲಾಸ್ಟ್ ಡೇಟ್ ಫಾರ್ ಅಪ್ಲಿಕೇಶನ್ ಇಸ್ 4/12. 4ನೇ ತಾರೀಕುವರೆಗೂ ನಿಮಗೆ ಅಪ್ಲಿಕೇಶನ್ ಹಾಕ್ಬೋದು. ಇನ್ನು ಟೈಮ್ ಇದೆ. ಓಕೆನಾ? ಸೊ ನಿಮಗೆ ಅಪ್ಲಿಕೇಶನ್ ಹೇಗೆ ಹಾಕೋದು ನೋಡೋಣ. ಜಿಲ್ಲಾ ಪಂಚಾಯತ್ ಧಾರವಾಡ ವೆಬ್ಸೈಟ್ ಹೋಗಿ ಇಲ್ಲಿ ನಿಮಗೆ ರಿಕ್ರೂಟ್ಮೆಂಟ್ ಫಾರ್ ದಿ ಪೋಸ್ಟ್ ಆಫ್ ಲೈಬ್ರರಿ ಸೂಪರ್ವೈಸರ್ಸ್, ಇಲ್ಲಿ ನೀವು ಅಪ್ಲೈ ಹಿಯರ್ ಅಂತ ಕ್ಲಿಕ್ ಮಾಡಿದ್ರೆ ನಿಮಗೆ ಅಪ್ಲಿಕೇಶನ್ ಓಪನ್ ಆಗುತ್ತೆ. ಇಲ್ಲಿ ಹೋಗಿ ನೀವು ನಿಮ್ದು ಎಲ್ಲ ಡೀಟೇಲ್ಸ್ ಫಿಲ್ ಮಾಡಿಬಿಟ್ಟು ಅಪ್ಲೈ ಮಾಡಬೇಕಾಗುತ್ತೆ. ಇಲ್ಲಿ ನೀವು ಎಲ್ಲ ನಿಮ್ಮ ಡೀಟೇಲ್ಸ್ ಅನ್ನ ಸಬ್ಮಿಟ್ ಮಾಡಿ ಅಪ್ಲೈ ಮಾಡಬೇಕು. ಓಕೆನಾ? ಸೊ ಇದು ನಿಮಗೆ ಆಯ್ಕೆಯ ವಿಧಾನ, ಹೇಗೆ ಅಪ್ಲೈ ಮಾಡಬೇಕು ಅನ್ನೋದು ಹೇಳ್ಕೊಟ್ಟಿದ್ದೀನಿ. ಸೊ ಪ್ಲೀಸ್ ಯಾರಾದರೂ ಇಂಟ್ರೆಸ್ಟ್ ಇದ್ರೆ ಪ್ಲೀಸ್ ಅಪ್ಲೈ ಮಾಡಿ. ಪ್ಲೀಸ್ share our channel, subscribe our channel. Thank you friends.